ಉದ್ಧಾರ ಮಾಡಲಿಕ್ಕೆ, ನರಮಾನವರನ್ನ ಉದ್ಧಾರ ಮಾಡಲಿಕ್ಕೆ ಹರಣಿ ಕಮ್ಮಾರನಾಗಿ ಭುವಿಯನ್ನ ಪಾವನಗೊಳಿಸಲಿಕ್ಕೆ ಬಂದಿರತಕ್ಕಂತಹ ಸಗಲ ನಾಡಿನ ಶ್ರೇಷ್ಠ ಸಂತ ಸಂಗೀತ ಸೇವೆಯ ಒಂದು ಧಾರ್ಮಿಕ ವೇದಿಕೆಯಲ್ಲಿ ಆಸೀನರಾಗಿ ನಮ್ಮ ನಿಮ್ಮೆಲ್ಲರಿಗೆ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರ ಪವಿತ್ರ ಪಾದಾರವನ್ನುಗಳಲ್ಲಿ ಎಡಬಿಡಿದು ಯಾವತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ದೇವಸ್ಥಾನದ ಸಮಸ್ತ ಆಡಳಿತ ಮಂಡಳಿಯವರೇ, ತಾಲೂಕಾ ಆಡಳಿತದವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದ ಎಲ್ಲ ಆದರಣೆ ಗಣ್ಯಮಾನ್ಯರೇ, ಇಡೀ ರಾತ್ರಿಯವರೆಗೆ ಅಹೋರಾತ್ರ ಸಂಗೀತ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಿರತಕ್ಕಂತಹ ನಾಡಿನಾದ್ಯಂತ ಬಂದಿರತಕ್ಕಂಥ ಎಲ್ಲ ಹಿರಿಯ ಸಂಗೀತ ಕಲಾವಿದರುಗಳೇ, ಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನೆಲ್ಲ ತಾಯಿ ಬಳಗವೇ, ತಂದೆ ಬಳಗವೇ, ತಾವೆಲ್ಲರೂ ಕೂಡ ಮೌನ ಪರಮಾತ್ಮನ ಸ್ವರೂಪಿಗಳಂತೆ ಭಾವಿಸಿ ತಮ್ಮೆಲ್ಲರೂ ಕೂಡ ಶ್ರದ್ಧಾಂಜಲಿ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ದಕ್ಷಿಣ ಕಾಶಿ ತಿಂಥಣಿ ಮಹಾಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಸಮ್ಮಿಲನಗೊಂಡಿದ್ದೇವೆ. ಈ ತಿಂಥಣಿ ಮಹಾಕ್ಷೇತ್ರವನ್ನ ಎಲ್ಲ ಇತಿಹಾಸ ಪುರಾಣಗಳಲ್ಲಿ ಯಾವ ರೀತಿ ಒಳಗ ವರ್ಣನೆಯನ್ನು ಮಾಡಿದ್ದಾರೆ ಅಂತ ಕೇಳಿದ್ದೆ. ಆದರೆ ಈ ತಿಂಥಣಿ ಮಹಾಕ್ಷೇತ್ರವನ್ನ ಮೋಕ್ಷದಾಯಕ ಕ್ಷೇತ್ರ ಎನ್ನುವಂತಹ ಮಾತಿನೊಂದಿಗೆ ವರ್ಣನೆಯನ್ನು ಮಾಡಿದ್ದಾರೆ. ಎಂತಹ ಮೋಕ್ಷ ಸಿಗ್ತದೆ ಅಂತ ಕೇಳಿದ್ದೆ. ಆದರೆ ನಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಮೋಕ್ಷ, ನಮಗೆ ಬಂದಿರತಕ್ಕಂಥ ನೋವು ನಲಿವುಗಳಿಗೆ ಮೋಕ್ಷ, ನಮಗೆ ಬಂದಿರತಕ್ಕಂಥ ದುಃಖ ದುಮ್ಮಾನಗಳಿಗೆ ಮೋಕ್ಷ ಕೊಡತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ತಿಂಥಣಿ ಮಹಾಕ್ಷೇತ್ರ ಆಗಿರುವಂತ ನಾವು ಕೂಡ ಅರ್ಥಕೊಳ್ಳುತ್ತೇವೆ. ಇದು 6 ದಿನಗಳ ಪರ್ಯಂತರವಾಗಿ, ದಶಮಿಯಿಂದ ಹಿಡಿದು ಪೌರ್ಣಮಿಯವರೆಗೆ 5-6 ದಿನಗಳ ಪರ್ಯಂತರವಾಗಿ ತಿಂಥಣಿ ಕ್ಷೇತ್ರದೊಳಗೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ತಿಂಥಣಿ ಕ್ಷೇತ್ರದೊಳಗೆ ಭಾಗಿಯಾಗಿ ಆ ಮೌನ ಪರಮಾತ್ಮ ಸೇವೆಯನ್ನು ಮಾಡ್ತಾ ಇದ್ರೆ ನಮಗೆ ಯಾವುದೂ ಚಿಂತೆ ಬರಂಗಿಲ್ಲ. ಎಂತಹ ಚಿಂತೆ, ಸಂಸಾರ ಚಿಂತೆ ಬರಂಗಿಲ್ಲ. ತಿಂಥಣಿ ಕ್ಷೇತ್ರ ನಾವೆಲ್ಲರೂ ಕೂಡ ಸನ್ನಿಧಾನ ಹೊಂದಿರತಕ್ಕಂಥ ದೇವರು ಮೌನೇಶ್ವರರು. ಆ ಮೌನೇಶ್ವರರು ಎಂತಹ ದೇವರು ಅಂತ ಕೇಳಿದ್ರೆ, ಆದ್ರೆ ನಾವೆಲ್ಲರೂ ಕೂಡ ಪುರಾಣಗಳಲ್ಲಿ ಒಂದು ಮಾತನ್ನ ಕೇಳ್ತೀವಿ. ಏನ್ರಿ, ಪುರಾಣಗಳಲ್ಲಿ ಎಲ್ಲಾ ಪುರಾಣಗಳು ಒಂದು ಮಾತನ್ನ ಕೇಳ್ತೀವಿ, ಗುರು ಮುಟ್ಟಿ ಗುರುವಾದವರು ಅಂತ. ಏನ್ರಿ, ಗುರು ಮುಟ್ಟಿ ಗುರುವಾದವರು. ಗುರು ಮುಟ್ಟಿ ಗುರುವಾದವರು ಅಂತ ಕೇಳಿದ್ರೆ ಎಲ್ಲರಿಗೊಬ್ಬರು ಗುರುಗಳಿರ್ತಾರೆ. ಎಲ್ಲ ಮಹಾತ್ಮರಿಗೆ ಕೂಡ ಗುರುಗಳಿರ್ತಾರೆ. ಕಂಚಾಣ ಸಿದ್ಧಲಿಂಗ ಮಹಾರಾಜರಾಗಿರ್ಬೋದು, ಕಲಬುರಗಿ ಶರಣಬಸವೇಶ್ವರರಾಗಿರ್ಬೋದು, ಕಡಕೋಳದ ಮಡಿವಾಳೇಶ್ವರರಾಗಿರ್ಬೋದು, ಇನ್ನೂ ಅನೇಕ ಮಹಾತ್ಮರ ಸಂತೋಷರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಗುರುಗಳದಾರ. ಏನ್ರಿ, ಆ ಎಲ್ಲಾ ಸಂತೋಷ ಮಹಾತ್ಮರಿಗೆ ಕೂಡ ಗುರುಗಳದಾರ. ಆದ್ರ ತಿಂಥಣಿ ಮೌನೇಶ್ವರರು ದೇವರನ್ನ ಮುಟ್ಟಿ ದೇವರಾಗಿರ್ತಕ್ಕಂಥ ಮೌನೇಶ್ವರ ಎನ್ನುವಂತ ಮಾತು ಹೆಂಗ ಅಂತ ಕೇಳಿದೆ. ಆದ್ರೆ ಮೌನೇಶ್ವರರ ಆ ಸುರಗೂರೇಶ್ವರ ಪಲ್ಲಕ್ಕಿ ಸುರಪುರದಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುರಗೂರೇಶ್ವರ ಪಲ್ಲಕ್ಕಿಯಲ್ಲಿ ಮೌನೇಶ್ವರ ದೇವರನ್ನ ಮುಟ್ಟಿ ದೇವರಾಗಿರ್ತಕ್ಕಂಥ ತಿಂಥಣಿ ಗುರು ಮೌನೇಶ್ವರ ಎನ್ನುವಂಥದನ್ನ ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗ್ತದೆ. ಯಾಕ ಮೌನೇಶ್ವರನವರ ಸ್ಮರಣೆಯನ್ನು ಮಾಡ್ತೀವಿ, ಯಾಕ ಮೌನೇಶ್ವರ ಧ್ಯಾನವನ್ನ ಮಾಡ್ತೀವಿ? ಮೌನೇಶ್ವರರು ಸ್ವಾರ್ಥಕ್ಕಾಗಿ ಜೀವನವನ್ನ ಮಾಡಲಿಲ್ಲ. ಏನ್ರಿ, ಮೌನೇಶ್ವರರು ಪರರ ಉಪಕಾರಕ್ಕಾಗಿ ಗೋಪು ಆಕಳ ಹಾಲನ್ನು ಕೊಡ್ತಾ ಇದೆ. ಅದು ಸ್ವಂತಕ್ಕಾಗಿ ಎಲ್ಲ ಮನುಷ್ಯರ ಸಮಾನ. ಆಗ ಮನುಷ್ಯನ ಶರೀರವೂ ಕೂಡ ಸ್ವಾರ್ಥಕ್ಕಾಗಿ ಬದುಕರೆ ಪರಕ್ಕಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಜೀವನ ಮಾಡಿದ್ದೆ. ಆದ್ರೆ ಮಾನವನ ಮಟ್ಟದ ಕೂಡ ಸಾರ್ಥಕ ಆಗ್ತಿದೆ. ಅದಕ್ಕಾಗಿ ಮೌನೇಶ್ವರರು ಮಾಡದೆ ಪರರಿಗಾಗಿ ಪರರ ಉಪಕಾರಕ್ಕಾಗಿ ಜೀವನ ಮಾಡತಕ್ಕಂಥ ಮೌನೇಶ್ವರರು. ಮೌನೇಶ್ವರರು ಒಬ್ಬ ಆಧ್ಯಾತ್ಮ ಜೀವಿ ಆಗಿರದೆ, ಒಬ್ಬ ಧಾರ್ಮಿಕ ಜೀವಿ ಆಗಿರದೆ, ಒಬ್ಬ ಒಳ್ಳೆಯ ಶ್ರೇಷ್ಠ ವಚನಕಾರರು ಆಗಿದ್ದರು ಎನ್ನುವಂಥದ್ದು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಮೆಟ್ಟು ಮಾರೋ